ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಸ್ಮರಿಸಿಕೊಂಡು, ಇಂದು ನಮ್ಮ ಸಮಾಜದ ಶರಣ ಬಂಧುಗಳು ಬಯಲಲ್ಲಿ ಬಯಲಾದಂತ ಆ ಶರಣ ಜೀವಿಗಳಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಅವರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಹಾಗೆ ಆ ಕುಟುಂಬದವರಿಗೆ ಆ ದುಃಖ ಭರಿಸುವಂತ ಶಕ್ತಿಯನ್ನ ಆ ಗುರು ಬಸವಣ್ಣ ನೀಡಲಿ ಅಂತೇಳಿ ಭಕ್ತಿಯಿಂದ ಕೇಳ್ಕೊಳ್ತಾ, ಪ್ರತಿ ವಾರವೂ ಕೂಡ ನಮ್ಮ ಲಿಂಗಾಯತ ಸಮಾಜದ ಶರಣ ಬಂಧುಗಳೆಲ್ಲರೂ ಕೂಡ ಸೇರಿ ಇಲ್ಲಿ ಆಧ್ಯಾತ್ಮಿಕವಾಗಿರುವಂತ, ಮಾನಸಿಕವಾಗಿರುವಂತ ಆ ನೆಮ್ಮದಿಯನ್ನ ಕಾಣೋದಕ್ಕೋಸ್ಕರವಾಗಿ ಆಧ್ಯಾತ್ಮಿಕತೆಯ ಆ ಧ್ಯಾನ, ಯೋಗ, ಪ್ರಾರ್ಥನೆ, ಭಜನೆ ಮುಖಾಂತರವಾಗಿ ಮಾನಸಿಕವಾಗಿರುವಂತಹ ನೆಮ್ಮದಿಯನ್ನ ತಂದುಕೊಳ್ಳೋದಕ್ಕೋಸ್ಕರವಾಗಿ, ಹಲವಾರು ರೀತಿಯಾಗಿರುವಂತಹ ಬದುಕಿನ ಮೌಲ್ಯವನ್ನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಒಂದು ಸಚ್ಚಿಂತನೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂತ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೂ, ತಾಯಂದಿರಿಗೂ, ಮಕ್ಕಳಿಗೂ, ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ನಮ್ಮೆಲ್ಲರ ಬದುಕಿಗೆ, ಜೀವನಕ್ಕೆ ಆಧಾರವಾಗಿರುವಂಥದ್ದು ಕಾಯಕ ಅನ್ನುವಂಥದ್ದು. ಅಂತ ಕಾಯಕವನ್ನ ಮಾಡ್ತಾ, ಆ ಕಾಯಕವನ್ನ ಪೂಜೆ ಅಂತೇಳಿ ಭಾವಿಸಿ, ಅದನ್ನ ನಿಷ್ಠೆಯಿಂದ ಮಾಡಿದಂತ ಆ ಸತ್ಫಲಗಳನ್ನ ಸಮಾಜಮುಖಿಯಾಗಿ ತಮಗೆ ಅನುಕೂಲವಾಗುವ ಮಟ್ಟದಲ್ಲಿ ನಾವು ಸೇವಾ ಕೈಂಕರ್ಯದಲ್ಲಿ ತೊಡಗ್ತೇವೆ ಅನ್ನುವಂಥದ್ದು. ಒಬ್ಬೊಬ್ರು ಒಂದೊಂದು ರೀತಿಯಾಗಿರುವಂತಹ ಕಾಯಕವನ್ನ ಮಾಡ್ತಾರೆ. ಆ ಕಾಯಕದಲ್ಲಿ ಶರಣರು ಪರಿಶುದ್ಧತೆ ಬಹಳ ಮುಖ್ಯ ಅಂತಾರೆ. ಆದ್ರೆ ಬಹಿರಂಗವಾದ ಪರಿಶುದ್ಧತೆಗಿಂತಲೂ ಕೂಡ ಅಂತರಂಗವಾಗಿರುವಂತಹ ಶುದ್ಧತೆ ಮುಖಾಂತರವಾಗಿ ಪರಿಣಾಮವಾಗಿ ಅದನ್ನು ಮಾಡಬೇಕು. ಆದ್ರೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಪೂಜೆ ಅಂತೇಳಿ ಭಾವಿಸಿ ಮಾಡಬೇಕಾಗ್ತದೆ ಅಂತಾರೆ. ಹಾಗೆ ಮಾಡಿದಂತ ಕಾಯಕದ ಪ್ರತಿಫಲವಾಗಿ ಹಲವಾರು ರೀತಿಯಾಗಿರುವಂತಹ ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಶರಣರು ಅನ್ನುವಂಥದ್ದು. ನಾನು ಕಾಯಕದಿಂದ ಬಂದಂತ ಪ್ರತಿಫಲವನ್ನ, ಒಂದು ಭಾಗವನ್ನ ತನಗಾಗಿ, ತನ್ನ ಕುಟುಂಬಕ್ಕಾಗಿ, ಇನ್ನೊಂದು ಭಾಗವನ್ನ ಸಮಾಜಕ್ಕಾಗಿ, ಇನ್ನೊಂದು ಭಾಗವನ್ನ ಇನ್ನುಳಿದ ಕಾರ್ಯಗಳಿಗಾಗಿ, ಹೀಗೆ ಹಲವಾರು ರೀತಿಯಾಗಿರುವಂತ ವಿಂಗಡಣೆಯನ್ನ ಮಾಡ್ಕೊಳ್ತಾ ಸಮಾಜಕ್ಕೆ ಸಮಪ್ರಮಾಣವಾಗಿ ಆ ಕಾಯ, ವಾಚ, ಮನಸ್ಸ ದಾಸೋಹಂ ಭಾವನೆಯನ್ನ ತಾಳುವಂಥದ್ದು. ಹಲವಾರು ರೀತಿಯಾಗಿರುವಂತ ದಾಸೋಹಗಳನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಬರೀ ನೀಡುವುದಷ್ಟೇ ದಾಸೋಹವೇ ಅಲ್ಲ, ಶರಣರು ಹೇಳ್ತಾರೆ ಭಕ್ತಿ ದಾಸೋಹ ಅನ್ನುವಂಥದ್ದು. ಹಲವಾರು ರೀತಿಯಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಮನೆಗೆ ಅತಿಥಿಗಳಿರ್ಬೋದು, ಅಥವಾ ಸಭೆ ಸಮಾರಂಭಕ್ಕೆ ಬಂದಂತ ಅತಿಥಿಗಳಿರ್ಬೋದು, ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅವರಿಗೆ ಅತಿಥಿ ಸತ್ಕಾರವನ್ನ ಮಾಡಿದ್ರೆ ಸಾಕು, ಅವರ ಆತ್ಮಕ್ಕೆ ತೃಪ್ತಿ ಆಗ್ತದೆ, ಅವರಿಗೆ ಸಂತೋಷ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಏನು ಬಂದಿರಿ ಅದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ, ಒಡನೆ ನುಡಿದರೆ ಸಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡಗೆ ಮೂಗ ಕೊಯ್ವದ ಮಾಂಡನೆ ಕೂಡಲ ಸಂಗಮ ದೇವ ಅಂತ. ಏನು ನನ್ನ ಹತ್ರ ಏನು ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಆದ್ರೆ ನನ್ನಲ್ಲಿ ಕರುಣೆ, ವಿನಯ, ಸಮತೆಯಿಂದ, ಪ್ರೀತಿಯಿಂದ ಆ ಬಂದಂತ ಅತಿಥಿಗಳನ್ನ ಕರೆದು ಕೂರಿಸಿ 4 ಒಳ್ಳೆ ಮಾತು. ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಾರೆ ನೋಡಿ, ಬೆಲ್ಲ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಬೆಲ್ಲದಂತ 4 ಮಾತು ಬೇಡವೆ ಅಂತ ಹೇಳ್ತಾರೆ. ಅಂತ ಲಿಂಗ ನುಡಿಗಳನ್ನ, ಅನುಭವದ ನುಡಿಗಳನ್ನ, ಪ್ರೀತಿ ವಾತ್ಸಲ್ಯದ ಮಾತುಗಳನ್ನ, ಸ್ಫೂರ್ತಿಯ ಮಾತುಗಳ ಮುಖಾಂತರವಾಗಿ ಕೂಡ ನುಡಿ ನೈವೇದ್ಯ ಅಂದ್ರು ಶರಣರು ಅನ್ನುವಂಥದ್ದು. ಇಂಥ ಸಮರ್ಪಣೆ ಭಾವ ಅನ್ನುವಂಥದ್ದು, ಅಂತ ಭಕ್ತಿಯ ಸೇವೆಯನ್ನು ಕೂಡ ಮಾಡಿ ಆ ವಿಚಾರವನ್ನ ಚಿಂತನೆಯನ್ನು ಮಾಡುವಂಥದ್ದು. ಎಷ್ಟೋ ಜನಕ್ಕೆ ತುಂಬಾ ಹಸಿವುಗಳಿದ್ದಾವೆ, ಹೊಟ್ಟೆ ಹಸಿವಿದೆ, ನೆತ್ತಿಯ ಹಸಿವು ಇದೆ, ಬದುಕಿನಲ್ಲಿ ಭೌತಿಕವಾಗಿರುವಂತ ಇನ್ನೇನೋ ಪಡ್ಕೋಬೇಕು ಅನ್ನುವಂತ ಹಸಿವು ಇದೆ ಎನ್ನುವಂಥದ್ದು. ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾಗಿರುವಂತಹ ಹಸಿವುಗಳನ್ನ ಕಾಣ್ತೀವಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಹಸಿವು, ಯುವಕನಿಗೆ ಒಂದು ರೀತಿಯ ಹಸಿವು, ಹಾಗೆ ಒಂದು ಜವಾಬ್ದಾರಿ ಇರುವಂತಹ ವ್ಯಕ್ತಿಗೆ ಮತ್ತೊಂದು ಹಸಿವು, ವೃದ್ಧಾಪ್ಯದಲ್ಲಿ ಮತ್ತೊಂದು ಹಸಿವು ಅನ್ನುವಂಥದ್ದು. ಹೀಗೆ ಹಲವಾರು ರೀತಿಯಾಗಿರುವಂತಹ ಹಸಿವುಗಳನ್ನ ಕಾಣ್ತೇವೆ ಅನ್ನುವಂಥದ್ದು.
ಭೌತಿಕವಾಗಿರುವಂತ ಹಸಿವೇ ಹಸಿವಲ್ಲ ಅನ್ನುವಂಥದ್ದು, ಶಾಶ್ವತವಾಗಿರುವಂತ ಹಸಿವನ್ನ ನೀಗಿಸಿಕೊಳ್ಳುವಂತ ಕೆಲಸವನ್ನ ಶರಣರು ಮಾಡ್ತಾರೆ ಅನ್ನುವಂಥದ್ದು. ಅದು ಯಾವುದಪ್ಪ ಅಂದ್ರೆ ಭೌತಿಕವಾಗಿರುವಂತದ್ದು ಎಲ್ಲಾದ್ರೂ ನಾವು ಕಾಯಕ ಮಾಡಿ ತಂದು ಆ ಪ್ರಸಾದ ಮಾಡಿ ತೃಪ್ತಿಯನ್ನ ಪಡ್ತೀವಿ. ಆದ್ರೆ ನಮ್ಮ ಶ್ರಮದ ಫಲವನ್ನ ತಂದು ನಮಗೆ ಬೇಕಾಗಿರುವಂತ ವಸ್ತುವನ್ನ ತಂದು ಇಟ್ಕೊಳ್ತೀವಿ. ಆದ್ರೆ ಶರಣರು ಹೇಳ್ತಾರೆ ಯಾವುದು ಶಾಶ್ವತವಾಗಿರುವಂಥದ್ದು, ಆ ಜ್ಞಾನ ಅನುಭವ ಅನ್ನುವಂಥದ್ದನ್ನು ಕೂಡ ಎಡೆ ಮಾಡೋದಿದೆಯಲ್ಲ, ಅದು ಕೂಡ ಎಡೆ ಆಗ್ತದೆ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ನಮ್ಮ ಬದುಕಿನಲ್ಲಿ ಬರುವಂತ ಹಲವಾರು ತೊಂದರೆಗಳು, ಸಮಸ್ಯೆಗಳಲ್ಲಿ ಸಿಲುಕಿರ್ತಕ್ಕಂಥವ್ರಿಗೆ ನಮ್ಮ ಕೈಲಾದಷ್ಟು, ನಮ್ಮ ಶಕ್ತಿ ಅಲ್ಲ ನಮ್ಮ ಭಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ಅದರ ಮುಖಾಂತರವಾಗಿ ಹಲವಾರು ರೀತಿಯಾಗಿರುವಂತಹ ದಾಸೋಹ ಕಾರ್ಯದಲ್ಲಿ ನಾವು ತೊಡಗಬಹುದು ಅನ್ನುವಂಥದ್ದು. ಎಷ್ಟೋ ಜನ ನಾವು ಆಗಾಗ ಹೇಳ್ತಾ ಇರ್ತೀವಿ, ಎಷ್ಟೋ ಮಕ್ಕಳು ಹಾಲನ್ನೇ ಕುಡಿದಿರೋದಿಲ್ಲ, ಎಷ್ಟೋ ಜನ ಮಕ್ಕಳು ಯಾರೋ ಕೊಟ್ಟ ಬಟ್ಟೆಯನ್ನ ಹಾಕೊಳ್ಳುವಂಥದ್ದಿರ್ಬೋದು, ಎಷ್ಟೋ ಮಕ್ಕಳು ಎಷ್ಟೋ ಪುಸ್ತಕಗಳನ್ನ ತಗೊಳಕ್ ಆಗಲಾರದೆ ಇನ್ಯಾರೋ ಮಕ್ಕಳು ಓದಿ ಮುಗಿಸಿರುವಂತಹ ಮಕ್ಕಳಿಂದ ಪುಸ್ತಕವನ್ನ ಇಸ್ಕೊಂಡು ಅಧ್ಯಯನ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಂತ ಮಕ್ಕಳಿಗೆ ನಾವು ನೆರವಾಗೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಭಗವಂತನ ಪೂಜೆ ಮಾಡೋದಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಪೂರೈಸುವಂತ ಕೆಲಸವನ್ನ ಬಸವಾದೀಶ್ವರ ಶರಣರು ಆ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀಡ್ತಾ ಹೋದ್ರು ಅನ್ನುವಂಥದ್ದು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅಲ್ಲಿ ಬೇಡುವವನಿಲ್ಲದೆ ಬಡವನಾದೆ ಎನ್ನುವಂಥದ್ದು. ಪ್ರತಿಯೊಬ್ಬರು ಕೂಡ ಕಾಯಕವನ್ನ ಮಾಡಬೇಕು, ದಾಸೋಹವನ್ನು ಮಾಡಬೇಕು ಅನ್ನುವಂತ ಭಾವವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗೆ ಅಂತ ಬಡ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಾಗಿರುವಂತಹ ನೆರವಾಗುವಂತ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥದ್ದು. ಎಷ್ಟೋ ಜನ ಮಕ್ಕಳು ತನಗೆ ಬೇಕಾಗಿರುವಂತಹ ಅನಿವಾರ್ಯವಾಗಿರುವಂತಹ ಪರಿಕರಗಳನ್ನ ತಗೊಳ್ಳೋದಕ್ಕೆ ಆಗ್ತಾ ಇರಲ್ಲ, ಅಂತ ವಿದ್ಯಾರ್ಥಿಗಳ ಆ ಪ್ರತಿಭೆಯನ್ನ ಗುರುತಿಸಿ ನಾವೇನಾದ್ರೂ ಅವರಿಗೆ ನೆರವಾಗಿದ್ದೆ ಆದ್ರೆ ಅವರು ಮುಂದೊಂದು ದಿನ ನಾವು ಕೊಟ್ಟಿದ್ದು ಒಂದೇ ವಸ್ತು ಆಗಿರ್ಬೋದು, ಒಂದೇ ಅಥವಾ ಎರಡೇ ಸಲ ಆಗಿರ್ಬೋದು, ಆದ್ರೆ ಅವರ ಬದುಕಿನುದ್ದಕ್ಕೂ ಕೂಡ ಸ್ಮರಣೀಯವಾಗಿ ಇಟ್ಕೊಳ್ತಾರೆ ಅನ್ನುವಂಥದ್ದು. ಅಂತ ಸ್ಮರಣೀಯವಾಗಿರುವಂತಹ ದಾಸೋಹವನ್ನ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಎಷ್ಟೋ ಜನ ನಮ್ಮ ಮನೆಯಲ್ಲಿ ಸಂಭ್ರಮದ ಆಚರಣೆಗಳನ್ನ ಮಾಡ್ತೀವಿ, ಹಬ್ಬ ಹರಿದಿನಗಳನ್ನ ಮಾಡ್ತೀವಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಈ ಬಂಧು ಬಳಗದವರು, ಸ್ನೇಹಿತರು ಎಲ್ಲರನ್ನು ಕರೆಸಿ ನಾವು ಒಂದು ಔತಣ ಕೂಟವನ್ನ ಇಟ್ಕೊಳ್ತೇವೆ ಅನ್ನುವಂಥದ್ದು. ಅಂತ ಔತಣ ಕೂಟವನ್ನ ಇಟ್ಕೊಳ್ಳುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದ್ ಕಡೆ ನಾವು ಶರಣಜೀವಿಗಳಾಗಿರುವಂತ ನಿಟ್ಟಿನಲ್ಲಿ, ನಾವು ಸಾಧನೆಯ ಹಾದಿಯಲ್ಲಿರುವಂತವ್ರು, ಆಧ್ಯಾತ್ಮಿಕವಾಗಿರುವಂತಹ ಚಿಂತನೆಯಲ್ಲಿರುವಂತವ್ರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮೊದಲು ಜ್ಞಾನದ ಎಡೆಯನ್ನ ಮಾಡಿ ತನ್ನ ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶರಣರು ಗರ್ಭ ಸಂಸ್ಕಾರದಿಂದ ಹಿಡಿದು ಶವ ಸಂಸ್ಕಾರದವರೆಗೂ ಕೂಡ ಪ್ರತಿಯೊಂದು ಕೂಡ ಅನುಭವದ ಎಡೆಯನ್ನ ಮಾಡ್ತಾ, ಮನುಷ್ಯನಿಗೆ ಅರಿವನ್ನ ಮೂಡಿಸ್ತಾ, ಜ್ಞಾನವನ್ನ ನೀಡ್ತಾ, ಬದುಕಿನ ಮೌಲ್ಯವನ್ನ ಕಟ್ಟಿಕೊಡ್ತಾರೆ ಶರಣರು ಅನ್ನುವಂಥದ್ದು. ಅಂತ ಬದುಕಿನ ಮೌಲ್ಯವನ್ನ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅನ್ನುವಂಥದ್ದು. ಎಷ್ಟೋ ಮಕ್ಕಳು ಓದುವಂತ ಸಂದರ್ಭದಲ್ಲಿ ಆರ್ಥಿಕವಾಗಿರುವಂತ ತೊಂದರೆಯಿಂದ ಎಷ್ಟೋ ವಿದ್ಯಾರ್ಥಿಗಳು ತನ್ನ ಬದುಕು ಜೀವನವನ್ನೇ ಮುಟುಗಾಗಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಂತ ಮಕ್ಕಳ ಬದುಕಿಗೆ ಏನಾದ್ರೂ ನಾವು ನೆರವಾಗಿದ್ದೆ ಆದ್ರೆ ಆ ವ್ಯಕ್ತಿಯ ಬದುಕಿನುದ್ದಕ್ಕೂ ಕೂಡ ಆ ಬದುಕನ್ನ, ಜೀವನವನ್ನ ಕಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಾಗ ಆಗ್ತದೆ ಅನ್ನುವಂಥದ್ದು. ಹಾಗೆ ಶರಣರು ಹಲವಾರು ರೀತಿಯಾಗಿರುವಂತಹ ಚಿಂತನೆಗಳನ್ನ ಮಾಡ್ತಾರೆ ಅನ್ನುವಂಥದ್ದು. ಅಥವಾ ನಮ್ಮ ಮಕ್ಕಳ ಹುಟ್ಟು ಹಬ್ಬದಲ್ಲಿರ್ಬೋದು, ಆ ಮಕ್ಕಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಲವಾರು ರೀತಿಯಾಗಿರುವಂತಹ ದಾಸೋಹ ಕಾರ್ಯಕ್ರಮವನ್ನ ಇಲ್ಲಿ ಹಲವಾರು ನಿಮ್ಮೆಲ್ಲರಿಗೂ ಕೂಡ ದಾಸೋಹದ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗೆ ಅದರ ಜೊತೆಗೆ ಹಲವಾರು ಮಕ್ಕಳಿಗೆ ಪುಸ್ತಕವನ್ನ, ಪೆನ್ನನ್ನ ಕೊಡುವಂಥದ್ದು, ಹೀಗೆ ಹಲವಾರು ರೀತಿಯಾಗಿರುವಂತಹ ದಾಸೋಹ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಿದೆಯಲ್ಲ. ತುಂಬಾ ಜನ ಮದುವೆಯ ವಾರ್ಷಿಕೋತ್ಸವ ಸಂಭ್ರಮವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಆ ಆಚರಣೆ ಹೇಗಿರ್ಬೇಕಪ್ಪ ಅಂದ್ರೆ ಅರ್ಥಪೂರ್ಣವಾಗಿರುವಂತ ಆಚರಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಅರ್ಥಪೂರ್ಣವಾಗಿರುವಂತ ದಾಸೋಹ ಭಾವನೆಯನ್ನ ನಾವು ತಾಳ್ಬೇಕು ಅನ್ನುವಂಥದ್ದು. 40 ವಾಡದ ವೀರೇಶ್ವರ ಶರಣರು ಅಂತೇಳಿ ನೀವೆಲ್ಲರೂ ಕೂಡ ಕೇಳಿದೀರಾ ಅವ್ರನ್ನ. ಎಂತ ಶರಣ ದಂಪತಿಗಳು ಶರಣ ಜೀವನವನ್ನ, ಶರಣ ಕಾಯಕವನ್ನ ಮಾಡ್ತಾ ಇದ್ರು ಅಂದ್ರೆ ಅವರು ಒಂದು ವ್ರತ ನಿಯಮಗಳನ್ನ ಇಟ್ಕೊಂಡಿದ್ರು. ಏನಪ್ಪಾ ಅಂದ್ರೆ ನಾನು ಕಾಯಕವನ್ನ ಮಾಡಿ, ದಾಸೋಹವನ್ನ ಮಾಡಿ, ತದನಂತರ ನಾನು ಪ್ರಸಾದ ಮಾಡಬೇಕು ಅನ್ನುವಂಥದ್ದು. ಅಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ಅವರು ಯಾವ ಕಾಯಕವನ್ನ ಮಾಡಿದ್ರಪ್ಪ ಅಂದ್ರೆ 3 ಮನೆಯಲ್ಲಿ ಮಾತ್ರ ಭಿಕ್ಷೆಯನ್ನ ಮಾಡುವಂಥದ್ದು. ಆ ಭಿಕ್ಷೆಯಲ್ಲಿ ಯಾವುದೇ ರೀತಿಯಾಗಿ ಬೇಡುವಂತ ಭಿಕ್ಷೆ ಅಲ್ಲ ಇದು. ಅವರ ಮನೆ ಬಾಗಿಲಿಗೆ ಹೋಗಿ ನಿಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಪದಾರ್ಥವನ್ನ ತಂದು
ಅವರು ಗುರುದೇವಿ ಎನ್ನುವಂತ ಅವರ ಧರ್ಮಪತ್ನಿ ಮಾಡುವಂತ ಪ್ರಸಾದವನ್ನ ಜಂಗಮರನ್ನ ಕರೆತಂದು ಆ ಜಂಗಮರಿಗೆ ಸಂತೃಪ್ತಿ ಪಡಿಸಿದ ನಂತರ ಅವರು ಪ್ರಸಾದ ಮಾಡುವಂಥದ್ದು. ಹೀಗೆ ಅವರ ಬದುಕಿನಲ್ಲಿ ಜೀವನದಲ್ಲಿ ಒಂದು ಘಟನೆ ಸಂಭವಿಸ್ತದೆ ಎನ್ನುವಂಥದ್ದು. ಏನಪ್ಪಾ ಅಂದ್ರೆ ಅವರಿಗೆ 3 ಜನ ಮಕ್ಕಳಿರ್ತಾರೆ. ಒಂದು ದಿನ ಅವರು ಪ್ರತಿನಿತ್ಯದ ಕಾಯಕಕ್ಕೆ ಹೊರಡುವಂತ ಸಂದರ್ಭದಲ್ಲಿ ಅವರ ಒಬ್ಬ ಮಗ ಲಿಂಗೈಕ್ಯನಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ತನ್ನ ನೆಂಟರು ಇಷ್ಟರು ಬಂದು ಎಲ್ಲರೂ ಕೂಡ ಬಂದಿರ್ತಾರೆ. ಹಿತೈಷಿಗಳೆಲ್ಲ ಬಂದು ಅವ್ರಿಗೆ ಹೇಳ್ತಾರೆ, ನೋಡಿ ಇವತ್ತು ನಿಮ್ಮ ಮಗ ಲಿಂಗೈಕ್ಯನಾಗಿದ್ದಾನೆ, ಲಿಂಗದೊಳಗಾಗಿದ್ದಾನೆ, ನೀವು ಇವತ್ತು ಕಾಯಕಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಅವ್ರಂತಾರೆ, ಏನಾದ್ರೂ ತಪ್ಸೇನು ಆದ್ರೆ ನನ್ನ ಕಾಯಕವನ್ನ ಮಾತ್ರ ನಾನು ತಪ್ಸೋದಿಲ್ಲ ಅಂತೇಳಿ ಅವರು ತನ್ನ ಶವವನ್ನ ಮನೆಯಲ್ಲೇ ಇಟ್ಕೊಂಡು ತದನಂತರ ಹೋಗಿ 3 ಮನೆಯನ್ನ ಭಿಕ್ಷೆಯನ್ನ ಮುಗಿಸ್ಕೊಂಡ್ಬಂದು ತನ್ನ ಸತಿಗೆ ದಾಸೋಹವನ್ನು ಮಾಡೋದಕ್ಕೆ ಹೇಳಿ ಪ್ರಸಾದವನ್ನ ಜಂಗಮರನ್ನ ಕರೆತಂದು ಅವರಿಗೆ ಪ್ರಸಾದವನ್ನ ಎಡೆ ಮಾಡಿ ತದನಂತರ ಆ ಶವ ಸಂಸ್ಕಾರ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಂದ್ರೆ ಕಾಯಕ ನಿಷ್ಠೆ ಎಷ್ಟು ಕೈಗೊಂಡಿರುವಂಥದ್ದು, ಎಷ್ಟು ಪಕ್ವತೆಯನ್ನ ಒಳಗೊಂಡಿದೆ ಅನ್ನುವಂಥದ್ದು, ಆ ಮನಸ್ಸನ್ನ ಎಷ್ಟು ದೃಢಪಡಿಸ್ಕೊಂಡಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಆ ಕಾಯಕದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಎನ್ನುವಂಥದ್ದು, ಆ ಮಾಡುವಂತ ಆ ದಾಸೋಹಂ ಭಾವನೆ ಪೂಜೆ ಅಂತೇಳಿ ಭಾವಿಸಿರುವಂತವ್ರು ಎಷ್ಟೋ ಜನ ಸಂತ ಮಹಂತರನ್ನ ಕಾಣ್ತೇವೆ ಎನ್ನುವಂಥದ್ದು. ಹೀಗೆ ಒಂದು ಊರಲ್ಲಿ ಒಬ್ಬ ರೈತ, ಒಬ್ಬ ಶ್ರೀಮಂತ ಇರ್ತಾರೆ. ಅವರಿಬ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಊರಿಗೆ ಒಬ್ರು ಗುರುಗಳು ಬರ್ತಾರೆ ಎನ್ನುವಂತ ಮುನ್ಸೂಚನೆಯನ್ನ ಕಂಡು ಅವರವರ ಭಕ್ತಿಯನ್ನ ಸೇವೆಯನ್ನ ನಾವು ಸಮರ್ಪಣೆಯನ್ನು ಮಾಡ್ಬೇಕು ಅಂತೇಳಿ ಆ ಊರಿನವರೆಲ್ಲರೂ ಕೂಡ ಒಂದು ಸಮಾಲೋಚನೆಯ ಸಭೆಯನ್ನ ನಡೆಸ್ತಾರೆ. ಗುರುಗಳು ಬರುವಂತಹ ಹಾದಿಯನ್ನೇ ಕಾಯ್ತಾ ಒಬ್ಬೊಬ್ರು ಒಂದೊಂದು ರೀತಿಯಾಗಿರುವಂತಹ ಭಕ್ತಿ ಸೇವೆಯನ್ನ ಮಾಡೋದಕ್ಕೆ ಅಣಿಯಾಗ್ತಾರೆ. ಒಬ್ಬ ಹಲವಾರು ರೀತಿಯಾಗಿರುವಂತಹ ಆರ್ಥಿಕವಾಗಿ ಸದೃಢವಾಗಿರುವಂತವರು ಕೂಡ ಅವರ ಭಕ್ತಿಯಿಂದ ಪ್ರೀತಿಯಿಂದ ನಾನು ಭಗವಂತನಿಗೆ ಉಣಿಸುವಂತ ರೀತಿಯಲ್ಲೇ ನಾನು ವಿಶೇಷವಾಗಿರುವಂತದ್ದನ್ನ ಭಗವಂತನಿಗೆ ಎಡೆ ಮಾಡಬೇಕು ಅಂತೇಳಿ ಹಲವಾರು ರೀತಿಯಾಗಿರುವಂತ ಬೆಲೆ ಬಾಳುವಂತ ಪದಾರ್ಥವನ್ನ ತಂದು ದುಷ್ಟಾನ್ನ ಭೋಜನವನ್ನ ತಯಾರು ಮಾಡಿ ಆ ಬೆಲೆ ಬಾಳುವಂತ ಆ ಪರಿಕರಗಳಲ್ಲಿ ತಂದು ಸ್ವೀಕಾರ ಮಾಡ್ಲಿ ಅಂತೇಳಿ ಗುರುವಿಗೆ ತಗೊಂಬಂದಿರುವಂಥದ್ದು. ಹಾಗೆ ಇನ್ನೊಬ್ಬ ರೈತ, ಮನುಷ್ಯನಿಗೆ ಎಷ್ಟೇ ಬಡತನ ಇದ್ರೂ ಕೂಡ ಆಶೋತ್ತರಗಳಿರ್ತವೆ, ಆತನಿಗೂ ಒಂದು ಆಸೆ ಇರ್ತದೆ. ಎಲ್ಲರೂ ಒಂದೊಂದು ರೀತಿಯಾಗಿರುವಂತಹ ಭಕ್ತಿಯನ್ನ ಸಮರ್ಪಣೆಯನ್ನ ಮಾಡಿದ್ರೆ ನಾನು ಒಂದು ರೀತಿ ಭಕ್ತಿಯನ್ನ ಮಾಡಬಹುದಲ್ವೇ ಅಂತೇಳಿ ಆತ ಪ್ರತಿನಿತ್ಯವೂ ಕೂಡ ಕೃಷಿ ಮಾಡ್ಕೊಂಡು ಬಂದು ತಾನು ಭಕ್ತಾನುಸಾರ ತಂದಂತ ಪದಾರ್ಥವನ್ನ ಆತನೂ ಕೂಡ ಪ್ರಸಾದವನ್ನ ಮಾಡಬೇಕು ಅಂತೇಳಿ ಆತನಿಗೆ ಸಿಗುವಂಥದ್ದು ರಾಗಿ. ಆ ರಾಗಿಯನ್ನ ತಂದು ಹಿಟ್ಟನ್ನ ಮಾಡಿಸಿ ಒಂದು ಅಂಬಲಿಯನ್ನ ಮಾಡ್ತಾನಾತ. ಆ ಅಂಬಲಿಯನ್ನ ಮಾಡಿ ಅದಕ್ಕೆ ಹಲವಾರು ರೀತಿಯಾಗಿರುವಂತ ಸ್ವಾದ ಬರುವಂತ ರೀತಿಯಾಗಿ ಆರೋಗ್ಯಕ್ಕೆ ಹಿತವಾಗುವಂತ ರೀತಿಯಲ್ಲಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಈರುಳ್ಳಿ, ಕೊತ್ತಂಬರಿ ಇದೆಲ್ಲವನ್ನು ಕೂಡ ಹಾಕಿ ಅದನ್ನ ಚೆನ್ನಾಗಿ ರಾಗಿ ಅಂಬಲಿಯನ್ನ ಮಾಡಿ ಕುದಿಸಿ ತದನಂತರ ಅದಕ್ಕೆ ಮಜ್ಜಿಗೆಯನ್ನ ಹಾಕಿ ಈ ಪದಾರ್ಥಗಳನ್ನೆಲ್ಲವನ್ನು ಕೂಡ ಹಾಕಿ ಆತನೂ ಕೂಡ ಮಣ್ಣಿನ ಆ ಪಾತ್ರೆಯಲ್ಲಿ ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ತಾನು ಶಿವಯೋಗ ಸಾಧನೆಯನ್ನ ಮಾಡಿ ಆ ಪಾತ್ರೆಗೂ ಕೂಡ ವಿಭೂತಿ ಧಾರಣೆಯನ್ನು ಮಾಡ್ಕೊಂಡು ಹೋಗಿ ಇದು ಭಗವಂತನಿಗೆ ಸಲ್ಲಿಸುವಂತ ಪ್ರಸಾದ, ಗುರುಗಳೇನಾದ್ರೂ ಪ್ರಸಾದವನ್ನ ಇದನ್ನು ಮಾಡಿದ್ರೆ ನನಗೆ ಪ್ರಸಾದ ಆ ಭಗವಂತ ಮಾಡಿದಷ್ಟು ತೃಪ್ತಿ ನನಗೆ ಆಗ್ತದೆ ಎನ್ನುವಂತ ಭಾವದಿಂದ ಆತ ತಗೊಂಡೋಗಿ ಇಬ್ರು ಗುರುಗಳ ಮುಂದೆ ನಿಂತ್ಕೊಳ್ತಾರೆ, ಬುದ್ಧಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಅಂತೇಳಿ. ಹಾಗೆ ಗುರುಗಳು ಪ್ರಸಾದವನ್ನ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಅವರಿಬ್ಬರ ಮುಖಭಾವವನ್ನ ನೋಡ್ತಾರೆ, ಅವರಿಬ್ಬರ ಅಂತರಂಗದ ಆ ಶೋಧನೆಯನ್ನ ಮಾಡ್ತಾರೆ. ತದನಂತರ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆ ರೈತ ಬೆವರಿನ ಹನಿಯಿಂದ ಬಂದಂತ ಆ ಶ್ರಮದ ಫಲವಾಗಿರುವಂತ ಅಂಬಲಿಯನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಅಂಬಲಿಯನ್ನ ಸ್ವೀಕಾರ ಮಾಡಿದ ಕ್ಷಣ ಈತನಿಗನಿಸ್ತದೆ, ನಾನು ಎಷ್ಟೊಂದು ಈ ಊರಿಗೆ ಒಡೆಯ, ತುಂಬಾ ಸುಪ್ರಸಿದ್ಧವಾಗಿರುವಂತ ವ್ಯಕ್ತಿ, ಆದ್ರೆ ನಾನು ಎಷ್ಟೊಂದು ಬೆಲೆ ಬಾಳುವಂತ ವಸ್ತುವನ್ನ ಹಾಕಿ ನಾನು ವಿಶೇಷವಾಗಿರುವಂತಹ ಪ್ರಸಾದವನ್ನ ಮಾಡಿದ್ದೇನೆ. ಆ ಬೆಲೆ ಬಾಳುವಂತ ಆ ವಸ್ತುವಿನಲ್ಲಿ ಇಟ್ಕೊಂಡು ಬಂದು ಕೊಟ್ಟರು ಕೂಡ ಗುರುಗಳು ನನ್ನ ಪ್ರಸಾದದ ಕಡೆ ತಿರುಗಿ ನೋಡ್ಲಿಲ್ವಲ್ಲ ಅಂತೇಳಿ ತುಂಬಾ ಕೋಪಿಸ್ಕೊಳ್ತಾನೆ. ಅವಾಗ ಆತ ಹಲವಾರು ಪ್ರಶ್ನೆಗಳನ್ನ ಮಾಡ್ತಾನೆ ಗುರುಗಳಿಗೆ. ಯಾಕೆ ಗುರುಗಳೇ ನೀವು ನಾನು ತಂದಂತ ಪ್ರಸಾದವನ್ನ ಯಾಕೆ ಪ್ರಸಾದ ಮಾಡ್ಲಿಲ್ಲ, ಯಾಕೆ ನನ್ನಲ್ಲಿ ಏನು ನೀವು ಕಂಡ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ ಆತ ತಂದಿರುವಂಥದ್ದು ಭಕ್ತಿಯ ರಸ ಅನ್ನುವಂಥದ್ದು, ನೀನು ಒಂದು ರೀತಿಯಾಗಿರುವಂತಹ ಹಿಂಸೆಯನ್ನ ಮಾಡಿದ್ಯಾ
ಹಿಂಸೆ ಮಾಡಿ ತಂದಿದೆಯೇನು ಅಂತೇಳಿ ನನ್ನ ಭಾವಕ್ಕೆ ಬಂತು. ಅದಕ್ಕೆ ನನಗೆ ಹಿಂಸೆಯ ಆ ನೋವಿನ ಪ್ರಸಾದ ಬೇಡ, ಅದು ಸಂತೃಪ್ತಿಯ ಪ್ರಸಾದ ಬೇಕು ಅಂತೇಳಿ ನಾನು ಪ್ರಸಾದ ಮಾಡದೆ ಅನ್ನುವಂಥದ್ದನ್ನ ಅವರು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಅದಕ್ಕೆ ಹಲವಾರು ರೀತಿಯಾಗಿರುವಂತ ದಾಸೋಹವನ್ನ ನಮಗೆ ನಾವು ಮಾಡಬಹುದು ಅನ್ನುವಂಥದ್ದು. ಹಾಗೆ ದೊಡ್ಡದಾಗಿರ್ತಕ್ಕಂಥ ಸೇವೆಯ ಮುಖಾಂತರವಾಗಿ ಮಾಡಬಹುದು, ನಮ್ಮ ಕೈಲಿ ಏನಾಗ್ತದೋ ಅದನ್ನು ಕೂಡ ಒಂದು ರೀತಿ ಮಾಡಬಹುದು ಅನ್ನುವಂಥದ್ದು. ಹೀಗೆ ಒಂದು ದಿನ ಒಂದು ಅನುಭವ ಗೋಷ್ಠಿಯಲ್ಲಿ ಗುರುಗಳು ಕಾಯಕ, ದಾಸೋಹ, ಶಿವಯೋಗ ಹೀಗೆ ಅನುಭವ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಸೊಪ್ಪು ಮಾರುವಂತ ಒಬ್ಬ ಹೆಣ್ಮಗಳು ಬಂದ್ಬಿಟ್ಟು ಆಕೆ ಪ್ರತಿನಿತ್ಯವೂ ಕೂಡ ತನ್ನ ಕಾಯಕದ ನಂತರ ಸೊಪ್ಪಿನ ಪುಟ್ಟಿಯನ್ನ ಅಲ್ಲಿಟ್ಟು ಪ್ರತಿನಿತ್ಯವೂ ಕೂಡ ಆ ಅನುಭವ ಗೋಷ್ಠಿಯಲ್ಲಿ ಕೂತ್ಕೊಂಡು ಅನುಭವವನ್ನ ಕೇಳುವಂಥದ್ದು. ಅಲ್ಲಿ ಬಂದವರೆಲ್ಲರೂ ಕೂಡ ಒಂದೊಂದು ರೀತಿಯಾಗಿ ದಾಸೋಹವನ್ನ ಮಾಡ್ತಾರೆ. ಆ ದಾಸೋಹವನ್ನ ಮಾಡಿದವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆಕೆಗೂ ಅನಿಸ್ತದೆ ನಾನು ಮಾಡಬೇಕು ಅಂತೇಳಿ. ಆದ್ರೆ ಅವರು ಮಾಡಿದಂತ ಬಹಳ ದೊಡ್ಡ ದಾಸೋಹವನ್ನ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ನಾನು ಕೂಡ ನನ್ನ ಭಕ್ತಾನುಸಾರ ದಾಸೋಹವನ್ನ ಮಾಡ್ತೀನಿ ಅಂತ ಆ ದಾಸೋಹದ ಸಮಿತಿಯವ್ರನ್ನ ಹೋಗಿ ಅಪ್ಪೋರೆ ನಾನು ದಾಸೋಹವನ್ನ ಮಾಡಬಹುದೇ ಅಂತೇಳಿ. ಹೌದು, ನಿನ್ನ ಭಕ್ತಿ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ನೀನು ಕೂಡ ಮಾಡಬಹುದು, ದಾಸೋಹಕ್ಕೆ ಎಡೆ ಮಾಡಬಹುದು ಅಂತ ಹೇಳಿದಾಗ ಆಕೆ ತಾಯಿ ಹೇಳ್ತಾಳೆ, ಅಪ್ಪೋರೆ ನಾನು ಸೊಪ್ಪು ಮಾರುವಂತ ಹೆಣ್ಮಗಳು, ನನಗೆ ಅದರ ಬಗ್ಗೆ ಮಾಹಿತಿ ಇದೆ, ಅದಕ್ಕೋಸ್ಕರವಾಗಿ ನೀವು ಮಾಡುವಂತ ಆ ಸಾಂಬಾರ್ ಇದೆಯಲ್ಲ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ತಂದು ಕೊಡ್ತೀನಿ, ಅದನ್ನ ನೀವು ಹಾಕಿ ದಾಸೋಹವನ್ನ ಮಾಡಿ ಅಂತ ಹೇಳ್ತಾಳಕ್ಕೆ. ನಾನು ಆವಾಗ ಅದನ್ನ ಕೊತ್ತಂಬರಿ ಸೊಪ್ಪನ್ನ ಆಕೆ ಶುದ್ಧವನ್ನ ಮಾಡ್ಕೊಂಡ್ಬಂದು ಭಕ್ತಿಯಿಂದ ತಂದು ಕೊಟ್ಟಾಗ ಇಡೀ ಪ್ರಸಾದಕ್ಕೆ ಆ ಸಾಂಬಾರ್ಗೆ ಕೊತ್ತಂಬರಿಯನ್ನ ಹಾಕ್ತಾರೆ. ಇಡೀ ಸಾಂಬಾರಿನ ರುಚಿ ಮತ್ತಷ್ಟು ಹೆಚ್ಚುತ್ತದೆ ಅನ್ನುವಂಥದ್ದು. ಆ ಪದಾರ್ಥಕ್ಕಿಂತಲೂ ಕೂಡ ಆಕೆ ನೀಡಿದಂತ ಭಕ್ತಿಯಿಂದ ಅದು ಮತ್ತಷ್ಟು ರುಚಿಸ್ತದೆ ಅನ್ನುವಂಥದ್ದು. ಆಕೆ ಅಂತಾಳೆ, ಎಲ್ಲ ಒಂದೊಂದು ರೀತಿಯಾಗಿರುವಂತ ಖಾದ್ಯವನ್ನ ಮಾಡಿದಂತ ದಾಸೋಹಿಗಳಿದ್ದಾರೆ, ಆದ್ರೆ ನಾನು ಕೊಟ್ಟಂತ ಅಣುಮಾತ್ರದ ಆ ಸೇವೆ ಎನ್ನುವಂಥದ್ದು ಇಡೀ ಬಂದಂತವರೆಲ್ಲರಿಗೂ ಕೂಡ ಸ್ವಾದವನ್ನ ಸವಿಯನ್ನ ನೀಡಿದೆ. ಅವರು ಸಂತೃಪ್ತಿಯನ್ನ ಪಟ್ರೆ ಭಗವಂತ ಸಂತೃಪ್ತಿಯನ್ನ ಪಟ್ಟ ಹಾಗೆ ನಾನು ನನ್ನ ಕೈಲಾದಂತ ಸೇವೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನನಗೆ ಕೃತಜ್ಞತೆ ಎನ್ನುವಂತ ಭಾವವನ್ನ ತಾಯಿ ವ್ಯಕ್ತಪಡಿಸುವಂತದ್ದನ್ನ ನಾವು ನೋಡ್ತೇವೆ. ಅದಕ್ಕೆ ಯಾವುದೂ ಕೂಡ ಕಡಿಮೆ ಅಂತೇಳಿ ನಾವು ಯಾವುದನ್ನು ಕೂಡ ಭಾವಿಸಬಾರ್ದು ಅನ್ನುವಂಥದ್ದು. ಇದಕ್ಕೆ ಶರಣರು ಹೇಳ್ತಾರೆ, ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವ ಅಂತೇಳಿ. ನೋಡಿ, ಆನೆ ಬಹಳ ದೊಡ್ಡ ಗಾತ್ರದ ಆನೆಯನ್ನ ಪಳಗಿಸೋದಕ್ಕೋಸ್ಕರವಾಗಿ ಒಬ್ಬ ಮಾವುತ ಕಿರಿದಾಗಿರುವಂತ ಒಂದು ಅಂಕುಶದಿಂದ ಅದನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಬದುಕು ನಮ್ಮ ಜೀವನದಲ್ಲಿ ಸದಾ ಎಚ್ಚರಿಕೆ ಎನ್ನುವಂತ ನಾವು ಅಂಕುಶವನ್ನ ಇಟ್ಕೊಂಡು ಸದಾ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲೂ ಕೂಡ ನಮ್ಮ ಬದುಕು ನಿರ್ವಹಣೆಯಲ್ಲಿ ಅದು ಯಾವುದೇ ರೀತಿಯಾಗಿರುವಂತ ಅಡ್ಡಿ ಆತಂಕಗಳು ಸಮಸ್ಯೆಯನ್ನು ಬರಲಾರದಾಗೆ ಬಹಳ ಎಚ್ಚರಿಕೆಯಿಂದ ನಾವು ನಡೆಯೋದಕ್ಕೆ ಬರ್ತದೆ. ಅದಕ್ಕೆ ಆನೆ ದೊಡ್ಡದು ಆದ್ರೆ ಅಂಕುಶ ಕಿರಿದು ಅಂತೇಳಿ ಭಾವಿಸಬಾರ್ದು. ಆನೆಯನ್ನ ಮಣಿಸುವಂತ ಶಕ್ತಿ ಅಂಕುಶಕ್ಕಿದೆ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ವಜ್ರ ನೋಡೋದಕ್ಕೆ ಅದು ಸುಂದರವಾಗಿರ್ತದೆ, ಪ್ರಕಾಶಮಯವಾಗಿರ್ತದೆ, ಆಕರ್ಷಣೀಯವಾಗಿರ್ತದೆ. ಆದ್ರೆ ಅದನ್ನ ಇದರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನೋಡೋದಾದ್ರೆ ಇಡೀ ಒಂದು ಬೆಟ್ಟವನ್ನೇ ಕತ್ತರಿಸುವಂತ ಶಕ್ತಿ ಆ ವಜ್ರಕ್ಕಿದೆ ಎನ್ನುವಂಥದ್ದು. ಹಾಗೆ ಕತ್ತಲೆ ಇದ್ದಂತ ಸಂದರ್ಭದಲ್ಲಿ ಒಂದು ಪ್ರಣತೆಯನ್ನ ಇಟ್ಟರೆ ಸಾಕು, ಇಡೀ ವಾತಾವರಣವೇ ಆ ಬೆಳಕಿನಿಂದ ಪ್ರಜ್ವಲಿಸುವುದನ್ನ ನಾವು ನೋಡ್ತೇವೆ. ಪ್ರಣತೆ ಚಿಕ್ಕದೇ ಇರಬಹುದು, ಆದ್ರೆ ಅದರ ಬೆಳಕು ಇದೆಯಲ್ಲ ಅದು ಬಹಳ ದೊಡ್ಡದು ಅನ್ನುವಂಥದ್ದು. ಆ ಬೆಳಕಿನ ಹಿಂದಿನ ಶ್ರಮವನ್ನ ಗುರುತಿಸ್ತಾರೆ ಶರಣರು. ಒಬ್ಬ ಕುಂಬಾರ ಮಾಡಿದಂತ ಆ ಪಣತೆಯನ್ನ ಒಕ್ಕಲಿಗ ಮಾಡಿದಂತ ಬತ್ತಿಯ ಮುಖಾಂತರವಾಗಿ ಗಾಣಿಗ ಮಾಡಿದಂತ ಎಣ್ಣೆಯನ್ನ ಹಾಕಿ ನನ್ನ ಅರಿವು ಅನ್ನುವಂಥದ್ರ ಮುಖಾಂತರವಾಗಿ ಜಾಗೃತಗೊಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಜ್ಯೋತಿಯನ್ನ ಬೆಳಗಿಸಿ ಆ ಭೌತಿಕವಾಗಿರುವಂತಹ ಜ್ಯೋತಿಯನ್ನ ಬೆಳಗಿಸೋದ್ರ ಮುಖಾಂತರವಾಗಿ ನನ್ನ ಅಜ್ಞಾನದ ಕತ್ತಲೆಯನ್ನ ಕಳೆದು ನನ್ನ ಬದುಕಿನಲ್ಲಿ ಸುಜ್ಞಾನದ ಬೆಳಕನ್ನ ಹಚ್ಕೋಬೇಕು ಅಂತೇಳಿ ಶರಣರು ಹಲವಾರು ರೀತಿಯಾಗಿರುವಂತಹ ವಸ್ತುಗಳನ್ನ ತೋರಿಸುವುದರ ಮುಖಾಂತರವಾಗಿ ಪರಿಚಯವನ್ನು ಮಾಡಿಕೊಡುವಂತ ಮುಖಾಂತರವಾಗಿ ನಮ್ಮನ್ನ ಆಧ್ಯಾತ್ಮತೆಗೆ ಕೊಂಡೊಯ್ತಾರೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಪರಮಾತ್ಮನನ್ನ ನೆನೆಯೋದಕ್ಕೋಸ್ಕರವಾಗಿ ಹಲವಾರು ರೀತಿಯಾಗಿರುವಂತ ಕಸರತ್ತುಗಳನ್ನ ಮಾಡ್ತೇವೆ ಅನ್ನುವಂಥದ್ದು. ಆ ಪರಮಾತ್ಮನನ್ನ ಸದಾ ಸ್ಮರಣೆಯನ್ನ ಮಾಡ್ತಾ ಇರಬೇಕು ಅನ್ನೋದು. ಒಮ್ಮೊಮ್ಮೆ ಒಂದು ನಾಣ್ಯದ ಎರಡು ಮುಖಗಳಿರ್ತವೆ. ಹಾಗೆ ನಮ್ಮ ಬದುಕಿನಲ್ಲಿ ಅರಿವು ಮತ್ತೆ ಮರೆವು ಎರಡೂ ಕೂಡ ಇರುವಂಥದ್ದು.
ಅರಿವು ಇರ್ತದೆ, ಮರೆವು ನಮ್ಮನ್ನ ಅರಿವನ್ನ ಜಾಗೃತ ಮಾಡೋದಕ್ಕೋಸ್ಕರ ಮರೆವು ಆವರಿಸಿರ್ತದೆ. ಅಂತ ಮರೆವನ್ನ ಹೋಗಲಾಡಿಸಿ ನಮ್ಮ ಬದುಕಿನಲ್ಲಿ ಸದಾ ಭಗವಂತನ ನೆನಪಿನ ಮುಖಾಂತರವಾಗಿ, ಈಗ ವಸ್ತುಗಳನ್ನ ನೆನೆಸೋದು ಗೊತ್ತು, ಆದ್ರೆ ಮನಸ್ಸನ್ನ ತಣಿಸುವಂಥದ್ದಿದೆಯಲ್ಲ, ಅದು ಸದಾ ಭಗವಂತನನ್ನ ಪೂಜಿಸಿ ಆರಾಧಿಸುವುದರ ಮುಖಾಂತರವಾಗಿ ಆ ಭಕ್ತಿ ಎನ್ನುವಂಥದ್ದು ಬಹಳ ದೊಡ್ಡದು ಅನ್ನುವಂಥದ್ದನ್ನ ಶರಣರು ಒಂದ್ ಕಡೆ ಹೇಳ್ತಾರೆ ನೋಡ್ರಿ. ಭಕ್ತಿ ಎನ್ನುವಂಥದ್ದು ಹೋಗುತ್ತಾ ಕೊಯ್ಯುತ್ತಾ ಬರುವುದು ಅಂತಾರೆ, ಗರಗಸದಂತೆ ಅಂತ. ಅಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ಪುಷ್ಪಮಾಲೆಯಾಗಿ ಪರಿಣಮಿಸ್ತದೆ. ಅದಕ್ಕೋಸ್ಕರವಾಗಿ ಭಗವಂತನ ಒಲುಮೆ ಆಯ್ತು ಅಂದ್ರೆ ಎಲ್ಲವೂ ಕೂಡ ಅಸಾಧ್ಯವಾದದ್ದು ಕೂಡ ಸಾಧ್ಯ ಅನ್ನುವಂಥದ್ದನ್ನ ಶರಣರು ಮನವರಿಕೆಯನ್ನು ಮಾಡಿಕೊಡ್ತಾರೆ. ಈ ಕಡೆ ಹೇಳ್ತಾರೆ ನೋಡ್ರಿ, ನೀನೊಲಿದರೆ ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಕೂಡಲ ಸಂಗಮ ದೇವ ಅಂತ. ಭಗವಂತನ ಒಲುಮೆ ಆಯ್ತು ಅಂದ್ರೆ ಸಾಕು, ಒಣಗೋಗಿದಂತ ಮರವೂ ಕೂಡ ಚಿಗುರಿ ಪಲ್ಲವಿಸಿ ಬಿಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನೋದು. ಎಷ್ಟೋ ಕಡೆ ನಮಗೆ ಆಶ್ಚರ್ಯ ಆಗ್ತದೆ, ಈ ಒಣಗೋಗಿರುವಂತ ಮರ ಚಿಗುರೋದುಂಟೆ ಅಂತ ಅಂದ್ರೆ ಈ ಜಗತ್ತಿನಲ್ಲಿ ಪ್ರಕೃತಿನಲ್ಲಿ ಅಸಾಧ್ಯವಾದದ್ದನ್ನ ಸಾಧಿಸುವಂತ ಶಕ್ತಿ ಈ ಪ್ರಕೃತಿಗಿದೆ, ಈ ಮನುಷ್ಯನಿಗೂ ಕೂಡ ಇದೆ. ಅದನ್ನ ಸಾಧನೆಯ ಮುಖಾಂತರವಾಗಿ ನಾವು ಪಡ್ಕೋಬಹುದು ಅನ್ನುವಂಥದ್ದು. ಎಷ್ಟೋ ಜನ ಕೃಷಿಕರು ನೀನು ವ್ಯವಸಾಯ ಮಾಡು ಈ ಭೂಮಿಯಲ್ಲಿ ಅಂತ ಯಾರಾದ್ರೂ ಕೊಟ್ರೆ ಇದನ್ನು ಮಾಡಕ್ ಆಗಲ್ಲ ಅಂತಾರೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಕೊಟ್ಟ ಕುದುರೆಯ ನೇರ ಲರಿಯದವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ಅದಕ್ಕೆ ಆ ಭೂಮಿಯಲ್ಲಿ ಏನೋ ಆಗಲ್ಲ ಅನ್ನೋಕ್ಕಿಂತಲೂ ಕೂಡ ಆ ಭೂಮಿಗೆ ಅನುಗುಣವಾಗಿ ಏನನ್ನ ಬೆಳಿಬಹುದು ಅಂತೇಳಿ ಆಲೋಚನೆ ಚಿಂತನೆಗಳನ್ನ ಮಾಡಿ ಅದ ಮಾಡಿ ತನ್ನ ಶ್ರಮದ ಬೆವರನ್ನ ಸುರಿಸಿ ನಾನು ಕಾಯಕವನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಅದನ್ನ ಸತ್ಫಲವನ್ನ ಪಡಿಬಹುದು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಬರಡಾದ ಭೂಮಿಯಲ್ಲಿ ಬೇಕಾದ ಬೆಳೆಯನ್ನ ಬೆಳಿತೀವಿ, ಆದ್ರೆ ಹೃದಯ ಕಮಲದಲ್ಲಿ ಭಗವಂತನ ನಾಮಸ್ಮರಣೆ ಎನ್ನುವಂತ ಬೀಜವನ್ನ ಬಿತ್ತಿದ್ರೆ ಮುಂದಿನ ಅದು ಸತ್ಫಲವನ್ನ ಕೊಟ್ಟೇ ಕೊಡ್ತದೆ ಎನ್ನುವಂಥದ್ದನ್ನ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಭಗವಂತನ ಒಲುಮೆ ಆದ್ರೂ ಕೂಡ ನಾನು ಮಾಡುವಂತ ಆ ಪ್ರಸಾದ ಅದು ಅಮೃತವಾಗ್ತದೆ ಎನ್ನುವಂಥದ್ದು. ಎಷ್ಟೋ ಸಲ ಒಂದ್ ಕಡೆ ನೀವು ಕೇಳಿರ್ಬೋದು, ಕೆಲವರಿಗೆ ಸಂತರಿಗೆ ವಿಷ ಉಣಿಸಿರುವಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಅದು ವಿಷಪ್ರಾಸನವನ್ನ ಮಾಡಿ ತದನಂತರ ವಿಷ ಔಷಧಿ ರೂಪವಾಗಿ ಪರಿಣಮಿಸಿ ಅವರು ಮತ್ತೆ ಬದುಕುಳಿದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ಎನ್ನುವಂಥದ್ದು. ಅಂತ ಅಮೃತವನ್ನ ಮಾಡುವಂತ ಶಕ್ತಿ ಆ ಪ್ರಸಾದದಲ್ಲಿದೆ ಅನ್ನುವಂಥದ್ದು. ಅದಕ್ಕೆ ಭಗವಂತನ ಒಲುಮೆ ಆಯ್ತು ಅಂದ್ರೆ ನಾವು ಏನ್ ಅನ್ಕೊಂತೀವೋ ಅದು ಏನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕು, ಅದೆಲ್ಲವೂ ಕೂಡ ದೊರಕುವಂತ ಶಕ್ತಿ ಆಧ್ಯಾತ್ಮಿಕತೆಯಲ್ಲೇ ಇದೆ. ಅಂತ ಆಧ್ಯಾತ್ಮಿಕತೆಯ ಬದುಕನ್ನ ಜೀವನವನ್ನ ನಮ್ಮೆಲ್ಲರ ಬದುಕಿನಲ್ಲಿ ಜೀವನದಲ್ಲಿ ನಾವೇನಾದ್ರೂ ಅಳವಡಿಸ್ಕೊಂಡಿದ್ದೆ ಆದ್ರೆ ಅದ ಬದುಕು ಜೀವನ ಸಾರ್ಥಕ ಆಗ್ತದೆ. ಇದೆಲ್ಲದರ ಪರಿಚಯ ಆಗಬೇಕು ಅಂದ್ರೆ ನಮಗೆ ಸತ್ಸಂಗ ಬಹಳ ಮುಖ್ಯ ಅನ್ನುವಂಥದ್ದು. ಯಾರಾದ್ರೂ ನಮ್ಗೆ ಹೇಳೋರ್ ಬೇಕಲ್ವಾ? ದಾಸೋಹದಲ್ಲಿ ಹಲವಾರು ರೀತಿಯಾಗಿರುವಂತಹ ದಾಸೋಹಗಳಿದೆ. ಅವರವರ ಶಕ್ತಿಯಾನುಸಾರ ಮಾಡೋದಕ್ಕೆ ನಾವು ಮಾಡ್ತೀವಿ ಅಂತಾರೆ. ನೀವು ಹೇಗೆ ಮಾಡ್ಬೋದು ಅನ್ನುವಂಥದ್ದು ಒಬ್ಬ ಮಾರ್ಗಸೂಚಕರು ಬೇಕಲ್ವೇ? ಹಾಗೆ ಶರಣರು ಹೇಳ್ತಾರೆ, ನೀನು ಅಂತ ಸಜ್ಜನರ ಸಂಘದಲ್ಲಿದ್ರೆ ಸಾಕು, ನಿನಗೆಲ್ಲವೂ ಕೂಡ ದೊರಕ್ತದೆ ಅನ್ನುವಂಥದ್ದು. ಅದರಲ್ಲಿ 2 ಇದೆ ಅನ್ನುವಂಥದ್ದನ್ನ ಮತ್ತೆ ಎಚ್ಚರಿಸ್ತಾರೆ. ಸಜ್ಜನರ ಸಂಘ ಅನ್ನುವಂಥದ್ದು ನೀನು ಮಾಡಬೇಕಾಗ್ತದೆ. ಆ ಸಜ್ಜನರ ಸಂಘದಲ್ಲಿ ದುರ್ಜನ ಮತ್ತು ಸಜ್ಜನ ಅನ್ನುವಂಥದ್ದು ಇರ್ತದೆ. ಆದ್ರೆ ನೀನು ಸಜ್ಜನರ ಸಂಘವನ್ನ ಮಾಡಿದ್ರೆ ನೀನು ಸತ್ಪಥದಲ್ಲಿ ಸಾಕ್ತೀಯ, ಆ ಸನ್ಮಾರ್ಗದಲ್ಲಿ ನಡೀತೀಯ, ನಿನ್ನ ಆಧ್ಯಾತ್ಮಿಕತೆ ಬದುಕಿನಲ್ಲಿ ನಿನ್ನ ಬದುಕಿನ ಮೌಲ್ಯವನ್ನ ಕಟ್ಟಿಕೊಳ್ತೀಯ ಅನ್ನುವಂಥದ್ದು. ಬದುಕಿನ ಭೌತಿಕವಾಗಿರುವಂತ ಬೆಲೆ ಬಾಳುವಂತ ವಸ್ತುವನ್ನ ನಾವು ಖರೀದಿ ಮಾಡ್ತೀವಿ, ಆದ್ರೆ ಆಧ್ಯಾತ್ಮಿಕವಾಗಿರುವಂತ ಆ ಜ್ಞಾನ ಸಂಪತ್ತು ಇದೆಯಲ್ಲ, ಅದು ಕಳಿಲಾರದಂತ ಅಳಿಲಾರದಂತ ಸಂಪತ್ತು. ಅಂತ ಸಂಪತ್ತಿನ ಮುಖಾಂತರವಾಗಿ ಅಂತ ಜ್ಞಾನದ ಅನುಭವದ ಎಡೆ ಮಾಡುವಂತರ ಮುಖಾಂತರವಾಗಿ ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವಂತ ಕಾಯಕವನ್ನ ಶರಣರೆಲ್ಲರೂ ಮಾಡಿದ್ರು. ಇವತ್ತು ಅನ್ನಕ್ಕೆ, ಅರಿವೆಗೆ, ಆಶ್ರಯಕ್ಕೆ ಕೊರತೆ ಇಲ್ಲ, ಜ್ಞಾನಕ್ಕೆ ಕೊರತೆ ಇದೆ, ಸಂಸ್ಕಾರಕ್ಕೆ ಕೊರತೆ ಇದೆ. ಅದನ್ನ ಇವತ್ತು ಎಡೆ ಮಾಡಬೇಕಾಗಿದೆ ಅನ್ನುವಂಥದ್ದು. ಎಲ್ಲವೂ ಕೂಡ ನಮ್ಮ ಕಣ್ಣಿಂದ ಇದ್ರೂ ಕೂಡ ಕಾಣದ ಹಾಗೆ ಆಗಿದೆ. ಸೂರ್ಯನಿಗೆ ಮೋಡ ಕವಿದ ಹಾಗೆ, ಚಂದ್ರನಿಗೆ ಮೋಡ ಕವಿದ ಹಾಗೆ ಅದನ್ನ ಸರಿಸೋದಕ್ಕೊಬ್ಬ ಸಾಧಕ ಬೇಕು, ಅನುಭವಿ ಬೇಕು, ಚಿಂತಕ ಬೇಕು ಅನ್ನುವಂಥದ್ದು. ಖಾಲಿ ಬಟ್ಟೆ ಹಾಕೊಂಡವ್ರೆ ಸಾಧಕರು, ಶರಣರು, ಶಿವಯೋಗಿಗಳು ಅಂತಲ್ಲ. ಬಟ್ಟೆ ಹೇಗೆ ಹಾಕೋಬೇಕು ಅನ್ನುವಂಥದ್ದು ಶರಣರು ಹೇಳ್ತಾರೆ. ಮನಸ್ಸಿಗೆ, ದೇಹಕ್ಕೆ ಕಾವಿ ಹಾಕೊಳ್ಳುವಂಥದ್ದಲ್ಲ, ಮನಸ್ಸಿಗೆ ಕಾವಿ ಹಾಕೋಬೇಕು. ಎಷ್ಟೋ ಜನ ಆ ರೀತಿಯಾಗಿರ್ತಕ್ಕಂಥ ಶ್ವೇತ ವರ್ಣವನ್ನ ಧರಿಸಿ ಕಾವಿಯವರು ಮಾಡುವಂತ ಕೆಲಸವನ್ನ, ತ್ಯಾಗ ಜೀವನವನ್ನ ನಡೆಸ್ತಾ ಇರುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೆ ಶರಣರು ಬಟ್ಟೆಗೆ, ನಮ್ಮ
ಬದುಕಿಗೆ ಹೆಚ್ಚು ಬೆಲೆಯನ್ನ ಕೊಡ್ಲಿಲ್ಲ, ಆ ಬದುಕಿನಲ್ಲಿರುವಂತಹ ಮೌಲ್ಯಕ್ಕೆ ಹೆಚ್ಚು ಬೆಲೆಯನ್ನ ಕೊಟ್ಟರು ಅನ್ನುವಂಥದ್ದು ಸಾತ್ವಿಕತೆಯಾಗಿರುವಂತಹ ಹಲವಾರು ರೀತಿಯಾಗಿರುವಂತಹ ಗುಣಲಕ್ಷಣ ಸ್ವಭಾವಕ್ಕೆ ಹೆಚ್ಚು ಮನ್ನಣೆಯನ್ನ ಕೊಟ್ಟರು. ಅಂತ ಗುಣ ಸ್ವಭಾವಗಳನ್ನ ಆರೋಗ್ಯಪೂರ್ಣವಾಗಿರುವಂತಹ ಆಲೋಚನೆ ಚಿಂತನೆಯನ್ನ ಮಾಡ್ತಾ ನಮ್ಮ ಬದುಕು ಜೀವನವನ್ನ ಹಸನ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು. ಶರಣರು ಬರೀ ಕಳ್ಕೊಳ್ಳೋದು, ತೊಳ್ಕೊಳ್ಳೋದು, ಶುದ್ಧೀಕರಣ ಮಾಡೋದನ್ನೇ ಹೇಳಿದ್ರು. ಅದಾದ್ರೆ ಸಾಕು, ಇನ್ನೆಲ್ಲವೂ ಕೂಡ ನಮಗೆ ಸಿದ್ಧಿ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಬದುಕಿನ ಮೌಲ್ಯದಲ್ಲಿ ಹಲವಾರು ರೀತಿಯಾಗಿರುವಂತ ಬಟ್ಟೆಯನ್ನ ಮಡಿ ಮಾಡಿದಂತೆ ಸದಾ ಮನಸ್ಸನ್ನ ಮಡಿಯಿಂದ ಇಟ್ಕೋಬೇಕು ಅನ್ನುವಂತ ಮಾತು ಹೇಳ್ತಾರೆ. ಮಡಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಬರೀ ತೊಳೆದು ಬೆಳೆದು ನಾನು ಅದು ಮಡಿ ಇದು ಮಡಿ, ಅದು ಮುಟ್ಟಲ್ಲ ಇದು ಮುಟ್ಟಲ್ಲ ಅಲ್ಲ. ನನ್ನ ಮಡಿ ಅಂದ್ರೆ ಅಂತರಂಗ ಮತ್ತೆ ಬಹಿರಂಗ ಎರಡೂ ಕೂಡ ಶುದ್ಧಿಯಾದವರ ಹೃದಯ ಕಮಲದಲ್ಲಿ ಭಗವಂತ ಸದಾ ವಾಸವಾಗಿರ್ತಾನೆ. ಭಗವಂತನನ್ನ ಹೃದಯ ಕಮಲದಲ್ಲಿ ಸದಾ ನೆಲೆಸುವಂತೆ ನಾವು ಮಾಡ್ಕೋಬೇಕು. ನಂಬಿದ ಭಕ್ತರನ್ನ ಯಾವತ್ತೂ ಕೂಡ ಭಗವಂತ ಕೈ ಬಿಡೋದಿಲ್ಲ ಅನ್ನುವಂಥದ್ದು. ನಂಬಿ ಕರೆದರೆ ಓ ಎನ್ನನು ಶಿವನು ಅಂತ ಹೇಳಿದ್ದಾರೆ. ನಾವು ಶ್ರದ್ಧಾ ಭಕ್ತಿಯಿಂದ ಸಮರ್ಪಣ ಭಾವದಿಂದ ಅಕ್ಕ ಹೇಳಿದಂತೆ ನಾನೆಲ್ಲವನ್ನೂ ಕೂಡ ಭಗವಂತ ನಿನಗಾಗಿ ಮಾಡ್ತೀನಿ, ನೀನು ನನ್ನನ್ನ ಕಾಯಿ ಅಂತ ಮಾತಾಡ್ತಾರೆ. ಹಾಗೆ ಬಸವಣ್ಣವ್ರು ಹೇಳ್ತಾರೆ, ತಂದೆ ತಾಯಿ ಬಂಧು ಬಳಗ ಭಗವಂತ ಎಲ್ಲವೂ ನೀನೇ, ನಾನು ಮಾಡುವಂತ ಕಾಯಕವೂ ಕೂಡ ಎಲ್ಲ ಪೂಜೆ ಅಂತೇಳಿ ಭಾವಿಸ್ತೀನಿ, ಸೇವೆ ಅಂತ ಮಾಡ್ತೀನಿ. ಆದ್ರೆ ನನ್ನ ನಿಷ್ಠೆ ಪ್ರಾಮಾಣಿಕತೆಯನ್ನ ನೋಡಿ ನೀನು ನನ್ನನ್ನು ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ನನಗೆ ಅದು ನಿನ್ನ ಧರ್ಮ ಅನ್ನುವಂಥದ್ದನ್ನ ಎಷ್ಟೊಂದು ಪ್ರಾಮಾಣಿಕವಾಗಿ ಬಸವಾದಿ ಶಿವಶರಣರು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ನನಗೆ ಬೇಕು ಅನ್ನೋದಿಲ್ಲ, ಬೇಡವೋ ಅನ್ನೋದಿಲ್ಲ, ನೀನು ಕೊಟ್ರೆ ನಾನು ಸ್ವೀಕಾರ ಮಾಡ್ತೀನಿ, ಇಲ್ಲ ಅಂದ್ರೆ ನೀನು ಕೊಟ್ಟಿದ್ದೇ ನನಗೆ ಪಂಚ ಪಕ್ವಾನ್ನ ಅಂತೇಳಿ ನಾನು ಭಾವಿಸ್ತೇನೆ, ಬಂದಿರೋದೆಲ್ಲವನ್ನೂ ಕೂಡ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಅದು ಒಳ್ಳೇದು ಕೆಟ್ಟದ್ದು ಅನ್ನುವಂಥ ಭಾವವನ್ನೇ ನಾನು ವ್ಯಕ್ತಪಡಿಸೋದಿಲ್ಲ. ನೋವಾದ್ರೆ ಅದೊಂದು ಪಾಠ ಅನ್ಕೊಂತೀನಿ, ಸಂತೋಷ ಆದ್ರೆ ನೀನು ಕೊಟ್ಟ ಪ್ರಸಾದ ಅನ್ಕೋತೀನಿ ಅಂತ ಸಮರ್ಪಣಾ ಭಾವದಿಂದ ಸಮಭಾವದಿಂದ ಅದನ್ನು ಸ್ವೀಕಾರ ಮಾಡಿದ್ರಲ್ಲ, ಅಂತ ಶರಣರ ಕೃಪೆ ಆಶೀರ್ವಾದ, ಅಂತ ಶರಣರ ಕರುಣೆ ಅವೆಲ್ಲವೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಬರ್ಲಿ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ನಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ, ಶುದ್ಧಿಗೊಳಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಸೇರಿದ್ದೀವಿ ಎನ್ನುವಂಥದ್ದು. ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ. ಗುರುನಾಥನ ಕೃಪೆ, ಆ ಬಸವಣ್ಣನ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತೇಳಿ ಭಾವಿಸಿ ನನ್ನೆರಡು ವಾಕ್ಪುಷ್ಪಗಳನ್ನ ಆ ಗುರು ಬಸವಣ್ಣನವರ ಶ್ರೀಚರಣಕ್ಕೆ ಹಾಗೆ ತಾಯಿಯವರ ಶ್ರೀಚರಣಕ್ಕೆ ನನ್ನ ನುಡಿ ನೈವೇದ್ಯವನ್ನ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. మనము జీవితంలో డబ్బుంటే చాలు, అన్నీ సంపాదించవచ్చు, అన్నీ కొనుక్కోవచ్చు అనే భ్రమలో ఉంటాం. నిజంగా చెప్పాలంటే డబ్బు వెచ్చించి మనల్ని కని పెంచే తల్లిదండ్రులను మనం కొనుక్కోలేం. జీవితాంతం మనకు తోడుగా ఉండే భాగస్వామిని మనం కొనుక్కోలేం. భర్త కావచ్చు, భార్య కావచ్చు. తోబుట్టువులను కొనుక్కోలేం. అదేవిధంగా మానసిక శాంతిని కూడా కొనుక్కోలేమని పరమ పూజ్య మాతాజీ గారు ఒక సత్యాన్ని ఈరోజు తన వచన తత్వానుభవంలో మనందరికీ ప్రబోధించారు. అది అక్షరాల సత్యం. మానసిక శాంతి ఎక్కడ బజార్లోనో దొరకదు, ఎంత డబ్బు వెచ్చించినా కూడా దొరకదు. అది ఇలాంటి సత్సంగంలో, శరణుల సాంగత్యంలో, సామిక ప్రార్థనలో మాత్రమే లభిస్తుంది. మనకు మానసిక శాంతి లేకపోతే మన ఆరోగ్యం పైన దాని ప్రభావం కలుగుతుంది. ఆరోగ్యం చెడిపోవడం వలన అన్ని విధాలుగా మనం కృంగిపోతాం, మానసికంగా, శారీరకంగా. కాబట్టి మనం శారీరకంగా, మానసికంగా ఆరోగ్యంగా ఉండాలంటే సామిక ప్రార్థన సభలో ప్రతి ఆదివారం ఏదైతే ఇక్కడ మనమంతా సమావేశమవుతున్నామో, ఇక్కడ మనకు ఒక మానసిక శాంతి అనేది లభిస్తుంది. ఇలాంటి సామిక ప్రార్థన యొక్క గొప్పతనాన్ని మనం గ్రహించాలి. ఇందులో అత్యధిక సంఖ్యలో పాల్గొనాలి. మనమే కాకుండా మన కుటుంబ సభ్యులను కూడా అందులో పాల్గొనే విధంగా మనం ప్రయత్నించాలి.
అని మన అందరికీ ఎంతో చక్కటి సందేశాన్ని ఇచ్చిన పరమ పూజ్య మాతాజీ గారి శ్రీచరణంలో నమస్కరిస్తూ వారికి మరొకసారి ధన్యవాదాలు.